ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭಾನುವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಭಾನುವಾರ ಸ್ವಲ್ಪ ಕೆಲಸಗಳು ನಿಧಾನ ಆಗಿಬಿಡುತ್ತೆ ಲೇಟಾಗಿ ಎದ್ದೇಳೋದ್ರಿಂದ. ಅದಕ್ಕೆ ಇವತ್ತು ಫಸ್ಟು ಮನೆ ಕೆಲಸಗಳು ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿಬಿಡೋಣ, ಆಮೇಲೆ ಟಿಫನ್ ಮಾಡೋಣ ಅಂತ ಮಕ್ಕಳಿಗೆ ಆಚೆ ಗಿಡಕ್ಕೆ ನೀರು ಹಾಕೋದಿಕ್ಕೆ ಬಿಟ್ಟೆ. ಅವರು ಕೂಡ ಕೆಲಸಗಳನ್ನೆಲ್ಲ ಕಲಿಬೇಕಲ್ವ. ಅದಕ್ಕೋಸ್ಕರ ಚಿಕ್ಕ ಪುಟ್ಟ ಕೆಲಸಗಳನ್ನ ಅವರಿಗೂ ಕೊಡ್ತೀನಿ ರಜೆ ಇದ್ದಾಗ. ಅವರು ಗಿಡಕ್ಕೆ ನೀರು ಹಾಕ್ತಾಯಿದ್ರು, ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೋತಾ ಇದ್ದೀನಿ. ನಮ್ಮದು ಭಾನುವಾರ ವಾರ ಚುಂಚನಗಿರಿ ಮನೆ ದೇವರು. ಹಾಗಾಗಿ ಇವಾಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ನೆಮ್ಮದಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ರೆ ಏನೋ ಒಂಥರ ಖುಷಿ, ನಮಗೆ ಒಂಥರ ಸಮಾಧಾನ ಅನಿಸ್ತಿರುತ್ತೆ. ಅದೇ ನಾವು ಲೇಟಾಗಿ ಎದ್ಬಿಟ್ಟು ಲೇಟಾಗಿ ಏನು ಕೆಲಸ ಮಾಡದೆ ಕೂತ್ಕೊಂಡ್ರೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಅದ್ರ ಬದಲು ಸ್ವಲ್ಪ ಬೇಗ ಎದ್ಬಿಟ್ಟು ಮನೆ ಕೆಲಸನ ಫಸ್ಟು ಮಾಡ್ಕೊಂಡು ನೋಡಿ, ಮನಸ್ಸಿಗೆ ಎಷ್ಟು ಸಂತೋಷ, ನೆಮ್ಮದಿ, ಏನೋ ಒಂಥರ ಮನೆಯಲ್ಲೇ ಕಳೆ ಅಂತ ಅನಿಸುತ್ತೆ. ಆ ದೇವ್ರ ಕಡೆ ನೋಡ್ತಾ ಇದ್ರೆ ಏನೋ ಖುಷಿ ನಮಗೇನೆ. ಮನೆಗೆ ಒಂಥರ ಏನೋ ಹೊಸ ಕಳೆ ಬಂದಂಗೆ ಅನಿಸುತ್ತೆ. ನಾವು ಸ್ವಲ್ಪ ಸೋಂಬೇರಿತನ ಬಿಟ್ಟು ಬೇಗ ಎದ್ದು ಕೆಲಸಗಳು ಮಾಡಿಕೊಂಡ್ರೆ ನಮ್ಮ ಕೆಲಸನೂ ಬೇಗ ಬೇಗ ಆಗುತ್ತೆ, ಮನಸ್ಸಿಗೂ ಕೂಡ ಖುಷಿ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್. ಇವಾಗ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ. 8:30 ಆಗಿತ್ತು ಆಲ್ರೆಡಿ. ಹಾಲಿಟ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮಕ್ಕಳಂತೂ ಇವಾಗ ಹಾಲು ಕುಡಿಯೋದೇ ಬಿಟ್ಬಿಟ್ಟಿದ್ದಾರೆ. 3 ಜನನೂ ಹಾಲು ಕುಡಿಯಲ್ಲ, ಹಾಲು ಅಂದರೆ ಬೇಡ ಬೇಡ ಅಂತಾರೆ. ಅದಕ್ಕೆ ಇವಾಗ ಹಾಲು ಬದಲು ಸ್ವಲ್ಪ ಪನ್ನೀರ್ ಜಾಸ್ತಿ ಯೂಸ್ ಮಾಡ್ತೀನಿ. ಡೈಲಿ 2 ಡೇಸ್ ಒನ್ಸ್ 3 ಡೇಸ್ ಒನ್ಸ್ ಆದರೂ ಪನ್ನೀರ್ ಇದ್ದೇ ಇರುತ್ತೆ. ನಾವು ಮಕ್ಕಳು ಯಾವುದನ್ನು ಇಷ್ಟಪಡಲ್ಲ, ಅದ್ರ ಬದಲು ಯಾವ್ದು ಇಷ್ಟಪಡ್ತಾರೆ ಆ ಥರ ಕ್ಯಾಲ್ಶಿಯಂ ಪ್ರಮಾಣ ಜಾಸ್ತಿ ಇರೋ ಐಟಮ್ಸ್ನ ಹಾಲಲ್ಲಿ ಕುಡ್ದಿಲ್ಲ ಅಂದ್ರೂ ಬೇರೆ ಯಾವುದ್ರಲ್ಲಿದೆ ಅದನ್ನು ತಿನ್ನಿಸೋಕ್ಕೆ ಟ್ರೈ ಮಾಡಬೇಕು. ಅಷ್ಟರಲ್ಲಿ ಚಂದ್ರು ಇವತ್ತು ಊರಿಗೆ ಹೋಗಬೇಕು, ಊರಲ್ಲಿ ದಾಸಪ್ಪನ ಮಾಡ್ತಾ ಇದ್ದಾರೆ ಚಂದ್ರು ಅವ್ರ ಮನೆಯಲ್ಲಿ. ನಾವು ಹೋಗಬೇಕಿತ್ತು. ನಾವು ಸ್ಯಾಟರ್ಡೇ ನಮ್ಮ ಮನೆಯಲ್ಲಿ ಮಾಡಿಬಿಟ್ಟು ಸಂಡೇ ಚಂದ್ರೂರ್ ಮನೇಲಿ ಮುಗಿಸ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಏನಾಯ್ತಂದರೆ ಡ್ಯಾನ್ಸ್ ಕ್ಲಾಸಲ್ಲಿ ಆ್ಯನಿವರ್ಸರಿ ಪ್ರೋಗ್ರಾಮ್ ಇದೆ ಸಂಡೇ. ಹಾಗಾಗಿ ಸರ್ ಹೇಳಿದ್ರು ಬೇಗನೆ ಸಂಡೇ ಕ್ಲಾಸಿಗೇನೋ ಪರವಾಗಿಲ್ಲ, ಒಂದು ಸ್ವಲ್ಪ ಲೇಟಾದರೂ ಚಿಂತೆಲ್ಲ ಕ್ಲಾಸಿಗೆ ಬರಲೇಬೇಕು, ಫಂಕ್ಷನ್ ಇದೆ ಅಂತ. ನಾವು ಹೋದ್ಮೇಲೆ ಹೇಳೋಕ್ಕಾಗಲ್ಲ ಅಲ್ವಾ, ಪೂಜೆ ಎಲ್ಲ ಮುಗಿಸಿ ಅಷ್ಟು ಬೇಗ ಬರಲಿಕ್ಕಾಗಲ್ಲ. ಹಾಗಾಗಿ ಅಮ್ಮ ನೆಕ್ಸ್ಟ್ ವೀಕ್ ಮಾಡೋಣ ನಾವು ಅಂತ ಅಂದ್ಕೊಂಡ್ರು. ಅತ್ತೆಯವ್ರ ಮನೆಯಲ್ಲಿ ದಾಸಪ್ಪ ನೆಕ್ಸ್ಟ್ ವೀಕ್ ಬೆಂಗ್ಳೂರಿಗೆ ಹೋಗ್ತಾರಂತೆ. ಅದಕ್ಕೋಸ್ಕರ ಈ ವೀಕೆ ಮಾಡಿ ಮುಗಿಸ್ಬಿಡೋಣ, ನೀನಾದರೂ ಬಾ ಅಂತ ಅತ್ತೆ ಹೇಳಿದ್ರಂತೆ. ಚಂದ್ರು ಹೋಗ್ತಾರೆ.
ಓಕೆ. ಚಂದ್ರುನ ನಾವು ಎಲ್ಲ ಮುಗಿಸ್ಬಿಟ್ಟು ಚಂದ್ರುನ ಊರಿಗೆ ಕಳಿಸಿದ್ವಿ. ಅದಕ್ಕೆ ಇವರು ಚಿಕನ್ ತರಲಿಕ್ಕೆ ಅಂತ ಹೋಗಿದ್ರು. ನಾನು ನಿಮಗೂ ಕೂಡ ತಂದ್ಕೊಟ್ಬಿಟ್ಟು ಹೋಗ್ತೀನಿ, ನೀವು ಮಾಡ್ಕೊಳ್ಳಿ, ನಾನು ಅಲ್ಲಿ ಹೋಗಿ ಪೂಜೆ ಮುಗಿಸಿ ಊಟ ಮಾಡ್ತೀನಿ ಅಂತ. ಹೋದಾಗ ಮಕ್ಕಳು ಇಡ್ಲಿ ಮತ್ತು ಪೂರಿ ಬೇಕು ಅಂತ ಹಠ ಮಾಡಿ ತೊಗೊಂಡು ಬಂದಿದ್ದಾರೆ. ಟಿಫನ್ ಕೂಡ ಏನೂ ಮಾಡಲೇ ಇಲ್ಲ. ನನಗೆ ಸ್ವಲ್ಪ ರೈಸ್ ಇತ್ತು, ನಾನು ರೈಸ್ ತಿಂದ್ಕೊಂಡೆ. ಮಕ್ಕಳಿಗೆ ಇಡ್ಲಿ ಮತ್ತು ಪೂರಿ ತೊಗೊಂಬಂದು ಕೊಟ್ಬಿಟ್ಟು, ಚಂದ್ರು ಉಪವಾಸ, ಅಲ್ಲಿಗೆ ಹೋಗಿ ಪೂಜೆ ಮುಗಿಸಿದ್ಮೇಲೆ ಊಟ ಮಾಡೋದು. ಹಾಗಾಗಿ ನಾನಿವಾಗ ಮಧ್ಯಾಹ್ನ ಚಿಕನ್ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಸಾಂಬಾರು ಬೇಡ, ನಮಗೆ ಫಾರಮ್ ಕೋಳಿ ಬರುತ್ತಲ್ಲ, ಅದು ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಇದು ಬಾಯ್ಲರಲ್ಲಿ ಸಾಂಬಾರೆಲ್ಲ ಯಾವತ್ತೂ ಮಾಡೋದೇ ಇಲ್ಲ ನಾವು. ಫ್ರೈ ಮಾಡ್ಕೋತೀವಿ, ಇಲ್ಲ ಚಾಪ್ಸ್ ಮಾಡ್ಕೋತೀವಿ, ಆ ಥರನೇ ಕಬಾಬ್ ಆ ಥರನೇ ಮಾಡ್ಕೊಳ್ಳೋದು. ಅದಕ್ಕೆ ಇವತ್ತು ಸ್ವಲ್ಪ ಗಟ್ಟಿಗೆ ಚಾಪ್ಸ್ ಥರನೇ ಇರಲಿ ಅಂತ ಮಾಡ್ಕೋತಾ ಇದ್ದೀನಿ. ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು, ಅದಕ್ಕೆ ಕಸೂರಿ ಮೇಥಿ ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಚಿಕನ್ ಹಾಕಿ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಚಿಕನ್ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಅನಿಸ್ತಾ ಇರುತ್ತೆ. ಈಗ 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಟೊಮ್ಯಾಟೊ, ದಪ್ಪದಾದರೆ 1 ಸಾಕಾಗುತ್ತೆ. ನೋಡಿ, ಚಿಕನ್ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮ್ಯಾಟೊ ಕೂಡ ಹಾಕಿಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಎಷ್ಟು ಬೇಕು ಆ ಚಿಕನ್ಗೆ ಅಷ್ಟು ಉಪ್ಪು ನಾನು ಫಸ್ಟೇ ಹಾಕ್ಕೊಂಬಿಟ್ಟಿದ್ದೀನಿ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲಾಗೆ ಸ್ವಲ್ಪ ಗಸಗಸೆ, ಒಂದು 4 ಲವಂಗ, ಸ್ವಲ್ಪ ಮೆಣಸು, 2 ಚಕ್ಕೆ ಪೀಸು, ಒಂದು ಸ್ವಲ್ಪ ಗೋಡಂಬಿ, ಒಂದು ಶುಂಠಿ, ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟ ಹಾಕೋತಾ ಇದ್ದೀನಿ. ಪುದೀನ ಖಾಲಿ ಆಗಿತ್ತು, ಒಂದು 1/2 ಕಪ್ಪಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕಾಯಿ ತುರಿ ಹಾಕ್ಕೊಂಡೆ. ಈಗ ನಾನು ಏನೇನು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಪುದೀನ ಹಾಕಿದ್ರೂ ಚೆನ್ನಾಗಿರುತ್ತೆ. ಪುದೀನ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಇವತ್ತು ಹಾಗೆ ಪ್ಲೈನಾಗಿ ಮಾಡ್ಕೋತಾ ಇದ್ದೀನಿ. ಮಕ್ಳಿಗೆ ಇಷ್ಟ ಆಗುತ್ತೆ. ನಮ್ಮನೆ ಚಿಕನ್ ಗ್ರೇವಿ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ರೈಸ್ಗೂ ಆಗಲಿ, ಮುದ್ದೆಗಾಗಲಿ, ಚಪಾತಿ, ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತಲ್ವ. ಆರಾಮಾಗಿ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಇಲ್ಲ. ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ. ಇವಾಗ ಚೆನ್ನಾಗಿ ಚಿಕನ್ನು ಫ್ರೈ ಆಗಿದೆ. ನಾವು ಚಿಕನ್ ಫ್ರೈ ಆಗೋ ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಂಬಿಡ್ಬೋದು. ಈಗ ಅದನ್ನೆಲ್ಲ ಹಾಕಿಬಿಟ್ಟು ನಮಗೆ ನೀರು ಎಷ್ಟು ಬೇಕು ಅಷ್ಟು, ನಿಮಗೆ ಚಾಪ್ಸ್ ಯಾವ ಅದಕ್ಕಿರಬೇಕು ಅದಕ್ಕೆ ಮಾಡ್ಕೊಳ್ಳಿ. ರೈಸ್ಗಾದರೆ ಸ್ವಲ್ಪ ಗಟ್ಟಿಯಾಗೇ ಇರಲಿ. ಮುದ್ದೆ ಏನಾದರೂ ಮಾಡ್ಕೊಳ್ಳೋದಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಮಟನ್ ಸಾಂಬಾರು ಪೌಡೆ ಹಾಕ್ಕೋತಾ ಇದ್ದೀನಿ ನಾನು. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಪೆಪ್ಪರ್ ಕೂಡ ಹಾಕ್ಕೊಂಡಿದ್ದೀನಿ ನಾನು, ಅದಕ್ಕೆ 1 ಸ್ಪೂನಷ್ಟು ಪೌಡರ್ ಹಾಕ್ಕೊಂಡೆ. ಇವಾಗ ಮೊಟ್ಟೆ ಬೇಯಿಸ್ಕೊಳ್ಳೋಣ ಅಂತ. ಮಕ್ಕಳಿಗೆ ಮೊಟ್ಟೆ ತುಂಬ ಇಷ್ಟ ಆಗುತ್ತೆ ಈ ಥರ ಚಾಪ್ಸಲ್ಲಿ ಬೇಯಿಸಿದ್ರೆ. ನಾನು ಅದನ್ನು ಸಪ್ರೇಟಾಗಿ ಬೇಯಿಸಿ ಏನೂ ಹಾಕೋದಿಲ್ಲ, ಸುಮ್ಮನೆ ಗ್ಯಾಸ್ ವೇಸ್ಟ್ ಅಲ್ವಾ. ನಾವು ಆವಾಗಿಂದನೂ ಅಮ್ಮನ ಮನೆಯಲ್ಲೂ ಅಷ್ಟೇ, ಸಾಂಬಾರು, ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಮಾಡಿದಾಗೆಲ್ಲ ಮೊಟ್ಟೆ ಈ ಥರ ತೊಳೆದ್ಬಿಟ್ಟು ಅದರೊಳಕ್ಕೆ ಹಾಕಿ ಕೂಗಿಸ್ಕೊಂಡ್ಬಿಡ್ತೀವಿ. ಇವತ್ತೇ ನಾನು ಕೂಗಿಸ್ತಾ ಇಲ್ಲ, ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಹಾಗೆ 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು 10 ಮಿನಿಟ್ಸ್ ಚಿಕನ್ ಬೇಯೋಷ್ಟರಲ್ಲಿ ಮೊಟ್ಟೆ ಕೂಡ ಬೆಂದ್ಬಿಡುತ್ತೆ. ಸುಮ್ಮನೆ ಡಬಲ್ ಕೆಲಸ ಅನ್ನೋ ಬದಲು ಹೇಗಿದ್ರೂ ಚಾಪ್ಸ್ ಬೇಯ್ತಾ ಇರುತ್ತಲ್ವ, ಆವಾಗ ಮೊಟ್ಟೆನ ನೀಟಾಗಿ ತೊಳೆದ್ಬಿಟ್ಟು ಹಾಗೆ ಮೇಲೆ ಇಟ್ಟರೆ ಬೆಂದ್ಬಿಡುತ್ತೆ. ಆದರೆ ಕೈ ಆಡ್ಸೋಕ್ಕೆ ಹೋಗಬಾರ್ದು, ಒಡೆದೋಗುತ್ತೆ. ಅದು ಸ್ವಲ್ಪ ಬೇಯೋ ತನಕ ಸುಮ್ಮನೆ ಇರಿ. ನೋಡಿ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಮೊಟ್ಟೆ ಎಲ್ಲ ಮೇಲೆ ಹಾಕಿದ್ದೀನಿ. ಒಂದು ಕಡೆ ಒಂದು 1/2 ಕಪ್ ರೈಸ್ ಕೂಡ ಇಟ್ಕೊಂಡೆ. ನಾನು ಪರೋಟ ಚಪಾತಿ ಸ್ವಲ್ಪ ಟೈಮ್ ಆಗುತ್ತೆ, ಮಕ್ಕಳಿಗೆ ಹೋಮ್ವರ್ಕ್ ಇದೆ. ನಾನಿವತ್ತು ಬೇಗ ಕೆಲಸ ಮಾಡಿಬಿಟ್ಟು ಹೋಮ್ವರ್ಕ್ ಕಂಪ್ಲೀಟ್ ಮಾಡಬೇಕು ಡ್ಯಾನ್ಸ್ ಕ್ಲಾಸ್ ಅಷ್ಟರಲ್ಲಿ ಅಂತ ಕೆಲಸ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಟೈಮ್ ಆಗಿದೆ ಗೊತ್ತಾಗಿಲ್ಲ, ಅಡುಗೆ ಮಾಡು ಅದು ಇದು ಅಂತ. ಟೈಮ್ ಕರೆಕ್ಟಾಗಿ ಊಟದ ಟೈಮ್ ಆಗೇ ಬಿಟ್ಟಿದೆ, ಇನ್ನೂ ಏನೂ ಹೋಮ್ವರ್ಕ್ ಮಾಡಿಸಿಲ್ಲ. ಅದಕ್ಕೋಸ್ಕರ ಏನು ಬೇಡ, ಮುದ್ದೆ ಮಾಡ್ಕೊಂಬಿಡೋಣ ಬಿಸಿ ಬಿಸಿದು, ನಾನು ಮಕ್ಕಳಷ್ಟೇ ಅಲ್ವಾ ಅಂದ್ಬಿಟ್ಟು ಒಂದು ಸ್ವಲ್ಪ ರೈಸ್ ಇಟ್ಕೊಂಡೆ. ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮುದ್ದೆ ತಿಂದರೆ ರೈಸ್ ಸ್ವಲ್ಪನೇ ಅಲ್ವಾ ತಿನ್ನೋದು, ಹಾಗಾಗಿ 1/2 ಕಪ್ ಸಾಕಂತ ಇಟ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ನೀಟಾಗಿ ಬೆಂದಿದೆ. ಇದನ್ನು ಒಂದು ಬೌಲ್ಗೆ ತಕ್ಕೊತಾ ಇದ್ದೀನಿ. ಬೌಲಿಗೆ ತೊಗೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಮಸಾಲ ಎಲ್ಲ ಕಚ್ಕೊಂಡಿರುತ್ತೆ, ಆ ಮಸಾಲದೆಲ್ಲ ತೊಳೆದ್ಬಿಟ್ಟು ಆ ನೀರನ್ನ ಮತ್ತೆ ನಾನು ಚಾಪ್ಸ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮೊಟ್ಟೆಗೆ ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಇಡೋಣ, ಸ್ವಲ್ಪ ತಣ್ಣಗಾಗಲಿ. ಈಗ ಟೇಸ್ಟ್ ನೋಡ್ಕೊತಾ ಇದ್ದೀನಿ, ಚಾಪ್ಸು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿತ್ತು, ನಾನು ಫಸ್ಟೇ ಕರೆಕ್ಟಾಗಿ ಹಾಕಿದ್ದೆ. ನೋಡಿ, ಇನ್ನೊಂದು 2 ಮಿನಿಟ್ಸ್ ಅಷ್ಟೇ, ಹಂಗೆ ಲಿಡ್ ಕ್ಲೋಸ್ ಮಾಡಿ ಆಫ್ ಮಾಡಿದ್ರೆ ಚಾಪ್ಸ್ ರೆಡಿ ಆಗುತ್ತೆ. ಇವಾಗ ಮೊಟ್ಟೆನ
ನೀರು ಹಾಕಿ ತಣ್ಣೀರಲ್ಲಿ ಇಟ್ಟಿದ್ದೀನಿ. ಒಂದು ಕಡೆ ಮುದ್ದೆ ಕೂಡ ಇಟ್ಕೊತಾ ಇದ್ದೀನಿ. ಮುದ್ದೆಗೆ ಹಿಟ್ಟಿನೆಸ್ರಿಗೆ ನಾವು ಸ್ವಲ್ಪ ಈ ಥರ ರಾಗಿ ಪೌಡರ್ನ ಹಾಕಿ ಇಟ್ಟರೆ ಬೇಗ ಉಕ್ಕುತ್ತೆ ಅಂತ ಅಮ್ಮ ಎಲ್ಲ ಹೀಗೆ ಮಾಡೋದು, ನಾನು ಕೂಡ ಹಾಗೆ ಮಾಡೋದು. ನಾನು ಚಿಕ್ಕ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ಕೂಡ ಆರ್ಕೊಂಡಿದೆ, ಸುಲಿದ್ಬಿಟ್ಟು ಚಾಪ್ಸ್ ಒಳಕ್ಕೆ ಹಾಕೊಂಡ್ಬಿಡೋಣ. ಬರೀ ಮೊಟ್ಟೆ ತಿನ್ನೋದಕ್ಕಿಂತ ಅಂದರೆ ಇವಾಗ ಬರೀ ಮೊಟ್ಟೆ ಅನ್ನೋದಕ್ಕಿಂತ ಆಯಿಲಲ್ಲಿ ಮತ್ತೆ ಫ್ರೈ ಮಾಡೋದು, ಆಯಿಲ್ ತಿನ್ನೋದು ಅಷ್ಟು ಒಳ್ಳೇದಲ್ಲ ಅಲ್ವಾ. ಸೊ ಹಾಗಾಗಿ ನನಗೇನು ಅನಿಸುತ್ತೆ ಅಂದರೆ ಈ ಥರ ಮಸಾಲ ಒಳಗೆ ಹಾಕಿಬಿಟ್ರೆ ಅದು ಒಂಥರ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಮೊಟ್ಟೆ, ಮತ್ತೆ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ನನಗೆ ಅಮ್ಮ ಕೂಡ ಅಷ್ಟೇ, ಊರಿಗೆ ಹೋದಾಗೆಲ್ಲ ನನಗೆ ಈ ಥರ ಮೊಟ್ಟೆ ಸಾಂಬಾರಿಗೆ ಹಾಕಿ ಕೊಡ್ತಾರೆ, ನನಗಿಷ್ಟ ಅಂತ. ನನ್ನ ಮಕ್ಕಳು ಅದೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನಾನು ಈ ಥರ ಚಾಪ್ಸ್ ಒಳಗೆ ಸಾಂಬಾರೊಳಗೆ ಮೊಟ್ಟೆ ಬೇಯಿಸೋದು ತುಂಬ ರೂಢಿ, ನಾನು ಯಾವಾಗೂ ಮಾಡ್ತೀನಿ. ಇವಾಗ ಹಿಟ್ಟಿನೆಸ್ರು ಕುದಿ ಕೂಡ ಬಂತು. ಇವಾಗ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ಥರ ಮೊದಲಿಂದನೂ ನಾನು ಇದೇ ಥರ ಮಾಡಿ ಅಭ್ಯಾಸ, ಹಾಗಾಗಿ ನನಗೆ ಕೋಲಲ್ಲೇ ಮಾಡೋದು ಬರೋದು. ನನಗೆ ಮತ್ತೆ ಸ್ಪೂನಲ್ಲೆಲ್ಲ ಅದೇನೋ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ನಮಗೆ ಯಾವುದ್ರಲ್ಲಿ ರೂಢಿ ಆಗಿರುತ್ತೋ ಅದರಲ್ಲೇ ಮಾಡೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಬರ್ದಿದ್ದವರು ಇವಾಗ ಚಿಕ್ಕ ಚಿಕ್ಕ ಪಾತ್ರೆಯಲ್ಲೆಲ್ಲ ಮಾಡ್ಕೊತಾರೆ, ಬಟ್ ನಮಗೆ ಈ ಥರ ಅಭ್ಯಾಸ ಆಗಿಬಿಟ್ಟಿದೆ. ನಾವು ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ರು ಅದೇ ಥರ ಕೋಲಲ್ಲೇ ತಿರುಗಿಕೊಂಡು ಅಭ್ಯಾಸ, ಅದೇ ಥರ ಮಾಡ್ಕೋತೀನಿ. ನೋಡಿ ಇವಾಗ ಎಲ್ಲ ಹಾಕಿಬಿಟ್ಟು ಇಟ್ಟೆ. ಇವಾಗ ಬೇಯಿಸ್ಬಿಟ್ಟು ಒಂದು ಸಲ ನೀಟಾಗಿ ತಿರುಗ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಗಂಟಿಲ್ಲದೆ ಇದ್ದಂಗೆ ತಿರುಗ್ಕೋಬೇಕು. ನಾನು ಉಪ್ಪು ತುಪ್ಪ ಏನೂ ಹಾಕೋದಿಲ್ಲ. ಚೆನ್ನಾಗಿ ಸಾಫ್ಟಾಗಿ ಒಂದು ಇಲ್ಲದೆ ಇರೋ ಥರ ಮುದ್ದೆ ಚೆನ್ನಾಗಿ ಬರುತ್ತೆ. ಆ ಥರ ಎಲ್ಲ ಅಭ್ಯಾಸ ಏನೂ ಇಲ್ಲ. ನಾವು ಮೊದಲಿಂದ ಮಾಡಿರೋದ್ರಿಂದ ಏನೂ ಅನಿಸೋದಿಲ್ಲ. ಬರ್ದಿದ್ದವ್ರಿಗೆ ಪಾಪ ಗಂಟಾಗುತ್ತೆ ಅಂತ ತುಪ್ಪ ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಏನೇನೋ ಮಾಡ್ತಾರೆ. ಬಟ್ ನಾವೇನು ಆ ಥರ ಏನೂ ಮಾಡಲ್ಲ. ನೀರಿಗೆ ಡೈರೆಕ್ಟಾಗಿ ರಾಗಿ ಹಿಟ್ಟನ್ನ ಹಾಕಿಬಿಟ್ಟು ಮುದ್ದೆ ಮಾಡ್ತೀವಿ ಅಷ್ಟೇ. ಇವಾಗ ನಾನು ಇನ್ನೂ ಒಂದು ಸಲ ತಿರುಗಿಬಿಟ್ಟು ಇನ್ನೊಂದು ಸಲ ಬೇಯಿಸ್ಕೊತೀನಿ. ಇನ್ನೊಂದು ಸಲ ಚೆನ್ನಾಗಿ ಬೆಂದು ಮುದ್ದೆ ಗಮ್ಮಂತ ಸ್ಮೆಲ್ ಬಂದಾಗ ತೆಗೆದಿಟ್ಕೊಂಡು ಮುದ್ದೆ ಕಟ್ಕೊಳ್ಳೋದಷ್ಟೇ. ನೋಡಿ ಇವಾಗ ಮುದ್ದೆ ಕಟ್ಕೊತಾ ಇದ್ದೀನಿ. ಮಕ್ಕಳೆಲ್ಲ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ, ಅವರಿಗೆಲ್ಲ ಎಬ್ಬರಿಸ್ತಾ ಇದ್ದೀನಿ, ಬನ್ನಿ ಬೇಗ ಊಟ ಮಾಡಿಬಿಟ್ಟು ಇನ್ನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು. ಸುಚಿಗೆ ಸ್ವಲ್ಪ ಪ್ರಾಜೆಕ್ಟ್ ಕೂಡ ಇದೆ, ಅದು ಕೂಡ ರೆಡಿ ಮಾಡಬೇಕು ಅಂತ. ಭಾನುವಾರ ಅಂತ ಅನ್ಕೋತೀವಿ, ಆದರೆ ರೆಸ್ಟೇ ಇರಲ್ಲ ಭಾನುವಾರ, ಅಷ್ಟು ಕೆಲಸಗಳಿರುತ್ತೆ. ಅದಕ್ಕೆ ಎಷ್ಟು ಫಾಸ್ಟಾಗಿ ಮಾಡಿದೆ ನಾನು ಇವತ್ತು ಕೆಲಸಗಳು, ಬಟ್ ಮುಗೀಲೇ ಇಲ್ಲ. ಮಕ್ಕಳು ಕ್ಲಾಸ್ ಹತ್ರ ಬೇರೆ ಹೋಗಬೇಕಲ್ಲ, ಇವತ್ತು ಫಂಕ್ಷನ್ ಇದೆ, ಇನ್ನು ಮಕ್ಕಳಿಗೆ ರೆಡಿ ಮಾಡಬೇಕು. ಹಾಗೆ ಕೆಲಸಗಳಾಗ್ತಾನೇ ಇರುತ್ತೆ. ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಎಷ್ಟು ಸುಲಭ ಹೇಳ್ತಾರೆ ಮನೇಲಿರೋರಿಗೇನು ಆರಾಮಾಗಿ ಕೆಲಸ ಮಾಡ್ಕೊಬೋದು ಅಂತ, ಬಟ್ ಮನೇಲಿರೋರಿಗೆ ಗೊತ್ತು ಎಷ್ಟು ಕೆಲಸ ಇರುತ್ತೆ, ಎಷ್ಟು ಮಾಡ್ತಾನೆ ಇರ್ತೀವಿ, ಮುಗಿಯೋದೇ ಇಲ್ಲ ಅಂತ. ನೋಡಿ ಇವಾಗ ಪುಟ್ಟ ಮುದ್ದೆಗಳು ನನ್ನ ಮಕ್ಕಳಿಗೆ ನನಗೆ ಎಲ್ಲರಿಗೂ ರೆಡಿ ಮಾಡ್ಕೋತಾ ಇದ್ದೀನಿ. ಮುದ್ದೆ ಅಂದರೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ತಿಂತಾನೇ ಇರಲಿಲ್ಲ. ಪಾಪು ಅಲ್ಲಿ ತುಪ್ಪ ಹಾಕಿ ಕೊಟ್ಟರೆ ನನಗೆ ಅವಾಗ ಸ್ವಲ್ಪ ಭಯ ಸ್ಟಾರ್ಟ್ ಆಗಿತ್ತು, ಏನಪ್ಪ ಮುದ್ದೆನೇ ತಿನ್ನಲ್ಲ ಇವರು ಅಂತ. ಆಮೇಲೆ ಹೋಗ್ತಾ ಚೆನ್ನಾಗಿ ತಿನ್ನೋದಕ್ಕೆ ಅಭ್ಯಾಸ ಆದರೂ ಅವರೇ ಕೇಳಿ ಮುದ್ದೆ ಮಾಡಿಸ್ಕೊಂಡು ತಿಂತಾರೆ. ಬಸ್ಸಾರು ಮತ್ತು ಚಿಕನ್ ಸಾಂಬಾರಾಗಲಿ, ಮೀನು ಸಾರು, ಮಟನ್ ಸಾಂಬಾರಿಗೆ ಎಲ್ಲರೂ ಅಷ್ಟೇ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಅಡುಗೆ ಎಲ್ಲ ಆಯಿತು. ಮುದ್ದೆ ಇಟ್ಕೊಂಡು ಊಟನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಮುದ್ದೆ ಕೂಡ ಎಷ್ಟು ನೈಸಾಗಿ ಬಂದಿದೆ ಅಂತ. ನಾನು ಚಾಪ್ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ. ನಾಳೆ ಸೋಮವಾರ ಆಗಿರೋದ್ರಿಂದ ಇವತ್ತಿಗೆ ಖಾಲಿ ಮಾಡಬೇಕು ಅಂತಲೇ ನಾನು ಸ್ವಲ್ಪನೇ ಮಾಡಿಕೊಂಡೆ, ಗಟ್ಟಿಯಾಗಿ ಗೊಜ್ಜು ಥರನೇ ಇರಲಿ ಸಾಕು ಅಂತ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಚಾಪ್ಸ್, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ನಾನು ಟೇಸ್ಟ್ ಮಾಡಿದ್ನಲ್ಲ ಆವಾಗಲೇ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಒಂದು 3 ಪೀಸ್ ಸೌತೆಕಾಯಿ, ಒಂದು ಈರುಳ್ಳಿ ಪೀಸು, 1 ಬೌಲಷ್ಟು ರೈಸು. ನೋಡಿದ್ರಲ್ಲ ಇವತ್ತಿನ ಊಟ ಹೇಗಿತ್ತು ಅಂತ. ನಿಮಗೂ ಕೂಡ ಇವತ್ತಿಂದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.